ಮರದಡಿಲಿ ಹಾಕೋಕ್ ಅದೇನು ಆಟೋನ ಅದು ಫ್ಲೈಟ್ ಅದು ಬೇಡ ಬಿಡಿ ಮರದಲ್ಲಿ ಅಡಿಯಲ್ಲಿ ಬೇಡ ಸೆಂಟ್ರಲ್ಲಿ ರೋಡಲ್ಲಿ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ತೇನೆ ಒಟ್ನಲ್ಲಿ ಏನ್ ಕೇಳಿದ್ರು ನಿಮ್ಮ ಹತ್ರ ಈ ತರ ಅಡ್ಡಾದಿಡ್ಡಿ ಮಾತಾಡೋಂತ ಒಂದು ಉತ್ತರ ಇರುತ್ತೆ ಸತ್ಯ ಮುಗಿತಾ ನಿಮ್ಮ ಪ್ರಶ್ನೆ ಇನ್ನೂ ಇದೆ ಇನ್ನೂ ಇದೆಯಾ ಕೇಳಿ ಅದು ನಿಮ್ಮ ಫ್ಲೈಟ್ಗೆ ಸ್ಟಾಪ್ ಎಲ್ಲೆಲ್ಲಿ ಕೊಡ್ತೀರಾ ಎಲ್ಲೆಲ್ಲಿ ಬಾರ್ ಕಾಣಿಸ್ತೆ ಅಲ್ಲಲ್ಲಿ ಸ್ಟಾಪ್ ಇದ್ದೇ ಇರುತ್ತೆ ಅಪ್ಪ ಫ್ಲೈಟ್ ಅಲ್ಲಿ ಬಾರ್ ಇರೋ ಕಡೆ ಸ್ಟಾಪ್ ಯಾಕೆ ಕೊಡ್ತೀರಾ ಫ್ಲೈಟ್ ಅಲ್ಲಿ ಅಷ್ಟೊಂದೆಲ್ಲ ಸ್ಟಾಕ್ ಇರುತ್ತಲ್ಲ ಎಣ್ಣೆದು ಅಲ್ಲಿ ಅಂದ್ರೆ ನಾವು ಯಾವಾಗಲೂ ನಮ್ಮ ಬಾವಿಯ ನೀರನ್ನೇ ಕುಡಿಬಾರದು ಆಗಾಗ ಬೇರೆ ಬೇರೆ ನೀರನ್ನು ಕುಡಿಯುವಂತ ಯೋಚನೆ ಇರಬೇಕು ಆಗ ನಮ್ಮ ಬಾವಿಯಲ್ಲೇ ನೀರು ಉಳಿತಾಯ ಆಗುತ್ತಲ್ವಾ ಅದಕ್ಕೆ ವೆರೈಟಿ ನೀರು ಕುಡಿಯುದು ನಾನು ಓಕೆ ಈ ಫ್ಲೈಟ್ ಹಾರೋದಕ್ ಮುಂಚೆ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾರೆ ಗೊತ್ತಾ ಅದಾದ್ರೂ ಬರುತ್ತಾ ನಿಮ್ಗೆ ಫ್ಲೈಟ್ ಓಡಿಸೋನಿ ಇದೆಲ್ಲ ಬರುತ್ತಾ ಅಂತ ಪ್ರಶ್ನೆ ಕೇಳ್ತೀರಾ ಬರುತ್ತೆ ಅನೌನ್ಸ್ ಮಾಡಿ ಈ ಫ್ಲೈಟಿಗೆ 2 ಬಾಗಿಲಿದೆ ಯಾವ ಬಾಗಿಲು ಯಾವಾಗ ಓಪನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಒಂದು ವೇಳೆ ನಿಮ್ಗೆ ಉಸಿರಾಡಗಳು ಕಷ್ಟ ಆದ್ರೆ ಕೆಳಗಡೆ ಆಮ್ಲಜನಕ ಇದೆ ತೆಗೆದು ಮೂಗಿಗೆ ಇಟ್ಬಿಡಿ ಬೇಕು ಅಂದ್ರೆ ಬಳಸ್ಕೊಳ್ಳಿ ಇಲ್ಲಾಂದ್ರೆ ಬಿಸಾಕಿ ಡ್ರಿಂಕ್ಸ್ ಏನಾದ್ರೂ ಕೇಳಿದ್ರೆ ಕೈ ಕತ್ತರಿಸ್ಬಿಡ್ತೇನೆ ನಿಮ್ಮನ್ನು ಟಾಯ್ಲೆಟ್ 2 ಉಂಟು ಬೇಕಾದಾಗ ಯೂಸ್ ಮಾಡಿ ಅದು ಅನ್ಲಿಮಿಟೆಡ್ ನೋಡಿ 10 ನಿಮಿಷ ಟೈಮ್ ಇದೆ ನಿಮ್ಗೆ ಚಹಾ ಕುಡಿಯೋರಿಗೆ ಕುಡಿದು ಬರ್ಬೋದು ಸುಸು ಮಾಡುವವರಿಗೆ ಮಾಡಿ ಬರ್ಬೋದು ಪ್ಲೀಸ್ ಸಿಟ್ ಡೌನ್ ಕರ್ಮಕಾಂಡ ಹೋಗ್ಲಿ ಫ್ಲೈಟ್ ನ ಎಲ್ಲಿ ಲ್ಯಾಂಡ್ ಮಾಡ್ತೀರಾ ಪೂಜಾವಾರಲ್ಲಿ ಪೂಜಾವಾರ ಹೌದಲ್ಲಿ ಅಂದ್ರೆ ನಾನು ಈಗ ಪೂಜಾವಾರಿಗೆ ಮಾಮೂಲಿಯಾಗಿ ಹೋದ್ರೆ ಮುತ್ತು ಮನಿ ಸಾಲ ಕೊಡಲ್ಲ ಅದಕ್ಕೆ ಈ ವೇಷ ಹಿಂಗೆ ಹೋದ್ರೆ ಹೊಸ ಕಸ್ಟಮರ್ ಅಂತ ಮತ್ತೆ ಸಾಲ ಕೊಡ್ತಾನೆ ಮತ್ ಇಷ್ಟೊತ್ತು ಪೈಲಟ್ ಆಗಿದ್ದೀನಿ ಅಲ್ಲೆಲ್ಲ ಹೋಗ್ತೀನಿ ಮಣ್ಣು ಮಸಿ ಅಂದ್ರೆ ಯಾಕ್ರಿ ಸುಮ್ನೆ ಬಿಲ್ಡಪ್ ತಗೋತೀರಾ ಬಿಲ್ಡಪ್ ಕೊಡ್ಲಿಕ್ಕೆ ಅಂತ ಬರ್ಲಿಲ್ಲ ನಾನು ಅನ್ಕೊಂಡೇ ಇಲ್ಲ ನೀವೇ ನನ್ನನ್ನು ಮಾತಾಡಿಸಿ ಬಿಲ್ಡಪ್ ತಕೊಂಡ್ರಿ ನಾನ್ ಬಿಲ್ಡಪ್ ಕೊಟ್ಬಿಟ್ಟಿ ಬರ್ಲಾ ಸೇವ್ ಲಂಕೇಶ್ ಊರುಗಳನ್ನ ಗೆದ್ದವನು ಪಾಳೆಗಾರ ಆಗ್ತಾನೆ ರಾಜ್ಯ ಗೆದ್ದವನು ರಾಜ ಆಗ್ತಾನೆ ರಾಜ್ಯಗಳನ್ನೇ ಗೆದ್ದವನು ರಾಜಾದಿರಾಜ ಆಗ್ತಾನೆ ಪ್ರಪಂಚನೇ ಗೆದ್ದವನು ಚಕ್ರವರ್ತಿ ಆಗ್ತಾನೆ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಚಕ್ರವರ್ತಿಯಾಗಿ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆಯೋದಕ್ಕೆ ನಮ್ಮ ಚಕ್ರವರ್ತಿ ತಯಾರಾಗಿದ್ದಾನೆ ಸೊ ಚಕ್ರವರ್ತಿ ತಂಡದಿಂದ ಎಲ್ಲರನ್ನ ವೆಲ್ಕಮ್ ಮಾಡೋಣ ಸಿಕ್ಕಾಪಟ್ಟೆ ಮಾತಾಡೋಣ ಪ್ಲೀಸ್ ವೆಲ್ಕಮ್ ಚಕ್ರವರ್ತಿ ಚಿತ್ರತಂಡದಿಂದ ಕುಮಾರ್ ಬಂಗಾರಪ್ಪ ಸರ್ ದೀಪಾ ಸನ್ನಿಧಿ ದಿನಕರ್ ಶಿವಧ್ವಜ್ ಹರೀಶ್ ರಾಯ್ and producer Dr. Siddhant. Hey brother. ಎಲ್ಲರಿಗೂ ಸ್ವಾಗತ ಹೇಗಿದ್ದೀರಿ ದೀಪಾ ಅವರೇ ಹೇಗಿದ್ದೀರಾ ನಾವು ಹಂಗೆ ಇದೀವಿ ಏನು ಚೇಂಜಸ್ ಇಲ್ಲ ಅಲ್ಲ ಸಾಹೇಬ್ರೆ ತಾವು ಬರ್ತಾನೆ ಲಾಂಗ್ ಇಟ್ಕೊಂಡು ಯಾಕಂದ್ರೆ ಯಾವಾಗ್ಲೂ ಮಚ್ಕೊಡ್ರು ಅಂತ ಕೇಳ್ತೀರಿ ಅದರಿಂದಾಗಿ ಇವತ್ತು ನಿಮ್ ಕೈಗೆ ಮಚ್ ಕೊಡ್ಬೇಕು ಅಂತ ನಾವು ಚಕ್ರವರ್ತಿ ಟೀಮಿಂದ ಬಂದಿದ್ದೀವಿ ದಯವಿಟ್ಟು ಮಚ್ಚನ್ನು ಸ್ವೀಕಾರ ಪ್ರೆಸೆಂಟೇಶನ್ ಕೊಡೋದು ಅಲ್ವಾ ಒಳ್ಳೆ ಲಾಜಿಕ್ ಇಡೋದು ಆಮೇಲೆ ಇನ್ನೊಂದು ದಯವಿಟ್ಟು ಆ ಮಚ್ಚು ವಾಪಸ್ ಕೊಡಿ ಯಾಕಂದ್ರೆ ಪರಶುರಾಮನೇ ಮಚ್ಚು ಹಿಡಿಯೋದು ಬಿಟ್ಟಿದ್ದಾನೆ ನಾನು ಇನ್ನೊಬ್ರನ್ನ ಒಳ್ಳೆ ಬಯಸ್ಬೇಕಾದ್ರೆ ಅವ್ರ ಕೈಗೆ ಮಚ್ಚು ಕೊಡೋದು ಒಳ್ಳೇದಲ್ಲ ಅಂತ ಹೇಳಿ ಇದನ್ನು ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀನಿ ಹೌದಲ್ವಾ ಎಂಥ ಮಾತು ಹೇಳ್ಬಿಟ್ರು ಡಾಕ್ಟರ್ ಸಾಹೇಬ್ರೆ ಹೇಗಿದ್ದೀರಿ ನೋಡಿ ಸ್ವಾಮಿ ನಿಮ್ಮ ಆಶೀರ್ವಾದ ನಮ್ಮ ಚಕ್ರವರ್ತಿ ಚಿತ್ರದ ಪ್ರೊಡ್ಯೂಸರ್ ಸಾಹೇಬ್ರು ಅನ್ನದಾತರು ಡಾಕ್ಟರ್ ಸಿದ್ಧಾಂತ್ ಅವರು ಆಮೇಲೆ ಇವಾಗ ನೆಕ್ಸ್ಟ್ ಪಿಕ್ಚರ್ ಅಡ್ವಾನ್ಸ್ ಯಾವಾಗ ಕೊಡ್ತಾ ಇದೀರಾ ಆಗ್ಲೇ ಕೊಟ್ಟಿದ್ದೀನಲ್ಲ ಯಾರಿಗೆ ನಿಮ್ಗೆ ದರ್ಶನ ಕೊಟ್ಟಿರ್ತೀರಾ ನಮಗಿನ್ನೂ ಕೊಟ್ಟಿಲ್ಲ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಕುಮಾರ್ ಸರ್ ಸೋ ಗುಡ್ ಟು ಹ್ಯಾವ್ ಯು ಮೊದಲನೇ ಬಾರಿ ಮಜಾ ಟಾಕೀಸ್ಗೆ ಬಂದಿದ್ದೀರಾ ನಾವು ಆಕ್ಚುಲಿ ಮಲೇಷ್ಯಾದಲ್ಲಿ ಲಂಕಾವಿಲೆಲ್ಲ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆಮೇಲೆ ಇನ್ನೊಂದೇನು ಅಂದ್ರೆ ಈ ಸೋ ಮಚ್ ಆಫ್ ಲೈಫ್ ಈ ಸೋ ಮಚ್ ಆಫ್ ಹ್ಯಾಪಿನೆಸ್ ಆಲ್ ದ ಟೈಮ್ ಎಷ್ಟೇ ಶೂಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿದ್ರು ನಾವೆಲ್ಲ ತರಲೆ ಮಾಡೋದಕ್ಕೆ ಅಲ್ಲೋಗೋಣ ಊಟಕ್ಕೆ ಇಲ್ಲೋಗೋಣ ಅಂಡ್ ಯಾವುದೇ ಒಂದು ಹೋಟ್ಲ್ಗೆ ಹೋಗಿ ಒಂದು ದೊಡ್ಡ ರೆಸ್ಟೋರೆಂಟ್ ಯಾವುದೂ ಇಲ್ಲ ನಾವು ತಿಂತಾ ಇದ್ದಿದ್ದೆ ಸ್ಟ್ರೀಟ್ ಫುಡ್ ಅಲ್ಲಿ ಹೋಗಿ ತಿಂದಿದ್ದು ಸೂಪರ್ ಮಜಾ ಮಾಡ್ತಾ ಇದ್ವಿ ಬಟ್ ಹಿ ವಾಸ್ ಅ ಗ್ರೇಟ್ ಕಂಪನಿ ಅಂಡ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವೆಲ್ಕಮ್ ಟು ಮಜಾ ಟಾಕೀಸ್ ಸರ್ ಥ್ಯಾಂಕ್ ಯು ಹಾ ದಿನಕರ್ ಅವರೇ ತಾವು ಹೇಗಿದ್ದೀರಪ್ಪ
ಫಸ್ಟ್ ಕ್ಲಾಸ್ ಆಗಿದೆ. ನನ್ನ ಜೀವನದ ಏಕೈಕ ಶತ್ರು, ನನಗೆ ಜೀವನದಲ್ಲಿ ಆಗದೆ ಇರೋ ಏಕೈಕ ವ್ಯಕ್ತಿ ಅದ್ಯಾರೋ ಬೇರೆ. ದಿನಕರ್ ಅವ್ರನ್ನು ನಿಮ್ಮ ಜಿಮ್ ಸೇರಿಸ್ಕೊಂಡಿರೋ ಸಣ್ಣ ಆಗ್ಬಿಡಿದಾರೆ. ಹೋದ್ಸರಿ ಬಂದಾಗ ದಪ್ಪ ಆಗಿದ್ರು. ಅದೇ ಸರ್, ಇವ್ರ ಜೊತೆಲಿ ಆಕ್ಟ್ ಮಾಡೋದಲ್ಲ, ಅವ್ರದ್ದು ಹೊಡೆತಗಳು ತಡ್ಕೊಂಡು ಹಿಂಗ ಆಗ್ಬಿಟ್ಟಿದೆ ಬಾಡಿ. ಸರ್ ಹೇಗಿದ್ದೀರಿ? ಸೂಪರ್, ಫ್ಯಾಂಟಾಸ್ಟಿಕ್, ನೈಸ್ ಟು ಹ್ಯಾವ್ ಯು. ಹರೀಶ್ ಸರ್ ವೆಲ್ಕಮ್. ತಮಗೂ ಕೂಡ ಥ್ಯಾಂಕ್ ಯು. ಎಲ್ಲರಿಗೂ ಸ್ವಾಗತ. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ, ಹರಟೆ ಹೊಡಿಯೋಣ, ಮಾತುಕತೆ ಮುಂದುವರ್ಸೋಣ. ಬನ್ನಿ ಕೂತ್ಕೊಳ್ಳಿ. ಮೊದಲನೇದಾಗಿ ದಿನಕರ್, ಈ ಚಕ್ರವರ್ತಿ ಸಿನಿಮಾ ನಿನಗೆ ಯಾಕೆ ತುಂಬಾ ಸ್ಪೆಷಲ್? ತುಂಬಾ ಸ್ಪೆಷಲ್. ನನ್ನ ಆಪ್ತ ಮಿತ್ರ ಚಿಂತನು, ಅಂದ್ರೆ ನಂದು ಜೊತೆಲಿ ನವಗ್ರಹ ಅಂಡ್ ಸಾರ್ಥಿಗೆ ಈ ವಾಸ್ ಅ ರೈಟರ್. ಈ ಸಿನಿಮಾಲಿ ಅವ್ನು ಡೆಬ್ಯೂ ಮಾಡ್ತೇನೆ ಆಸ್ ಎ ಡೈರೆಕ್ಟರ್. ಸೊ ಅದಕ್ಕೋಸ್ಕರ ನಂಗೆ ಇದು ತುಂಬಾ ಸ್ಪೆಷಲ್. ಅಂಡ್ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ. ಅದೊಂದು ಆಕ್ಚುಲಿ ಸಕಲ ಕಾಣ್ತಾನೆ ಮಾತ್ರ. ಬಟ್ ಏನಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲ್ಲನ್ ಸಿಕ್ಕಿದಾನೆ, ಅದನ್ನ ಮಾತ್ರ ಹೇಳ್ಬೇಕು. ತುಂಬಾ ಚೆನ್ನಾಗಿ ಕಾಣ್ತಾನೆ, ಸೇಮ್ ಕಳ್ಳನ್ ತರಾನೆ. ಎಷ್ಟು ಚೆನ್ನಾಗಿದೆ, ಹೇಳ್ ಮಾಡಿಸಿದಂಗಿದ್ದ. ಹೆಂಗಿತ್ತು ತಮ್ಮ ಪ್ರಿಪರೇಷನ್ ಹೇಳಿ ಸ್ವಲ್ಪ? ಏನಿಲ್ಲ, ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಚಿಂತನ್ ನರೇಟ್ ಮಾಡಿದ್ಮೇಲೆ, ಸೊ ಅದರಲ್ಲಿ ಎಲ್ಲ ಸ್ಟೋರಿ ಎಲ್ಲ ಹೇಳದ್ಮೇಲಿಂದ ಸೊ ಒಂದು ಕ್ಯಾರೆಕ್ಟರ್ ಮಹಾರಾಜ ಅಂತ ಹೇಳ್ದ. ಸೊ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ ಅಂದಾಗ ನೀನೇ ಯಾಕೆ ಅದು ಮಾಡಬಾರ್ದು ಅಂದ. ಇಲ್ಲಪ್ಪ, ಆಕ್ಟಿಂಗ್ ಇಸ್ ನಾಟ್ ಮೈ ಸ್ಟ್ರೆಂತ್, ಡೈರೆಕ್ಷನ್ ಎಲ್ಲ ಹ್ಯಾಪಿ ಆಗಿದ್ದೀನಿ, ನಾನು ಮಾಡಲ್ಲ ಅಂದೆ. ಇಲ್ಲ ನೀ ಮಾಡ್ಲೇಬೇಕು, ನಾನು ನಿನ್ ಸಿನಿಮಾಗ್ 3 ಸಿನಿಮಾಗ್ ನಾನು ಸಪೋರ್ಟ್ ಮಾಡಿಲ್ವ ಆಸ್ ಅ ರೈಟ್ರು. ಮಧ್ಯರಾತ್ರಿ ಎಲ್ಲ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದೆ. ಸೊ ಈಗ ನೀನ್ ನನಗೋಸ್ಕರ ನೀ ಆಕ್ಟ್ ಮಾಡ್ಲೇಬೇಕು ಅಂದ. ತುಂಬಾ ಟ್ರೈ ಮಾಡಿದೆ ಅವನ್ನ ಕನ್ವಿನ್ಸ್ ಮಾಡಕ್ಕೆ, ಬಟ್ ಅವ್ನ್ ಕನ್ವಿನ್ಸ್ ಆಗಿಲ್ಲ. ಅದರಿಂದ ಬೇರೆ ದಾರಿ ಇರ್ಲಿಲ್ಲ, ಆಕ್ಟ್ ಮಾಡ್ಲೇಬೇಕಾಯ್ತು. ಇಲ್ಲ, ದಿನಕರ್ ಅವ್ರಿಗೆ ಆಕ್ಚುಲಿ ಇವನ್ ಬಿಫೋರ್ ಬಿಕಮಿಂಗ್ ಅ ಡೈರೆಕ್ಟರ್ ಸರ್ ಆಕ್ಚುಲಿ ಹೌದು, ಅದು ಹೇಳಬೇಕು. ಇಂದ್ರಜಿತ್ ಲಂಕೇಶ್ ಅವ್ರು ನನಗೆ ಫಸ್ಟ್ ಆಕ್ಟಿಂಗ್ ಆಫರ್ ಕೊಟ್ಟಿದ್ದು. ಅವಾಗ ಇನ್ನೂ ನಾ ಡೈರೆಕ್ಟರ್ ಆಗಿರಲಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ. ಇಲ್ಲ ಸರ್, ನಾ ಡೈರೆಕ್ಷನ್ ಮಾಡ್ಬೇಕು, ಆಕ್ಟಿಂಗ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋ ನಮ್ಗೆಲ್ಲ ಖುಷಿ ಇದೆ. ಅಂತೂ ಫೈನಲಿ ಯು ಡಿಸೈಡೆಡ್ ಅಂಡ್ ಯು ಬಿಕಮ್ ಅನ್ ಆಕ್ಟರ್. ಥ್ಯಾಂಕ್ ಯು ಸರ್, ಫಸ್ಟ್ ಆಫರ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಚಕ್ರವರ್ತಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿಗಳು ಜಾಸ್ತಿ ಇದೆ. ಅದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ದರ್ಶನ್, ಕುಮಾರ್ ಸರ್, ನಾನು, ಶಿವಧ್ವಜ್ ಅವರು, ಆಮೇಲೆ ಸತ್ಯ, ಯಶಸ್ಸು, ಇನ್ಯಾರಪ್ಪ, ಆದಿತ್ಯ. ಸೊ ಇಷ್ಟು ಜನ ಹೀರೋಗಳನ್ನ ಒಂದು ಸಿನಿಮಾದಲ್ಲಿ ಹಾಕೊಂಡು ಅದೇ ರೀತಿಯಾದಂತ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅದೇ ರೀತಿಯಾದಂತ ಒಂದು ಕಥೆನ ಹೆಣಿಯೋದಿದೆಯಲ್ಲ, ದಟ್ ಇಸ್ ರಿಮಾರ್ಕಬಲ್ ಅಂಡ್ ಇಟ್ ಇಸ್ ಕಮ್ ಔಟ್ ವೆರಿ ವೆಲ್. ಯಾಕಂದ್ರೆ ಡಬ್ಬಿಂಗ್ ಮಾಡಿದಾಗ್ಲೂ ನೋಡಿದ್ವಿ, ಇಟ್ ಇಸ್ ಕಮ್ ಔಟ್ ವೆರಿ ವೆರಿ ಬ್ಯೂಟಿಫುಲ್. ತುಂಬಾ ಅದ್ಭುತವಾದಂತ ಒಂದು ಸಿನಿಮಾ ಹೇಳ್ಬೋದು. ಸೊ ಅದೇ ಒಂದು ಕ್ಯೂರಿಯಾಸಿಟಿ. ಬಟ್ ಏನು ಅಂದ್ರೆ ನಮಗೆ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಇದೆ ಸಿನಿಮಾ ಬಗ್ಗೆ, ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ಓಕೆ, ಮಾತುಕತೆ ಮುಂದುವರ್ಸೋಣ. ಕುಮಾರ್ ಸರ್, ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ಟು ಸಿಲ್ವರ್ ಸ್ಕ್ರೀನ್, ಹೇಗೆ ಅನಿಸ್ತಾ ಇದೆ? ವಂಡರ್ಫುಲ್. 10 years ಆಯ್ತಾ? ರಕ್ತ ಕಣ್ಣೀರು ಆದ್ಮೇಲೆ ಮಧ್ಯ ನಾವೆಲ್ಲೂ ಕೂಡ ಮಾಡಿರ್ಲಿಲ್ಲ. ಬಟ್ ಇದಕ್ಕೆ ಬರೋದಕ್ಕೆ ಮೇನ್ ರೀಸನ್ ಅಂದ್ರೆ ದರ್ಶನೇ. ಡೈರೆಕ್ಟ್ರು ಚಿಂತನು, ಆಮೇಲೆ ದಿನಕರ್ ಅವರು, ಇವರೆಲ್ಲರೂ ಬಂದ್ಬಿಟ್ಟು ಆಮೇಲೆ ದರ್ಶನ್ ಅವರು ಹಿಂಗೆ ಒಂದು ರೋಲ್ ಇದೆ, ಹೀಗೆ ಇದು ಮಾಡಬೇಕು ಅಂತ ಹೇಳಿ, ಸರಿ ಏನಾದರೂ ಸರಿನೇ ಮಾಡೋಣ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಅಣ್ಣಯ್ಯ ಅಂತ ಹೇಳಿ ಇದ್ದಾರೆ. ಅವರು ಪಾಪ ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಭಾಳ ಇದು ಮಾಡಿದ್ರು. ಅಫ್ಕೋರ್ಸ್ ಲೊಕೇಶನ್ಸು ಅದೆಲ್ಲದು, ಐ ಮೀನ್ ಯುವರ್ ದೇರ್, ವಿ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಸೊ ವಿ ಎಂಜಾಯ್ಡ್ ದ ಡೇ. ದೀಪಾ ಹೇಳಿಪ್ಪ, ತಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು ಸಿನಿಮಾದು? ವೆರಿ ನೈಸ್. ಯಾಕೆಂದ್ರೆ ಆಲ್ಮೋಸ್ಟ್ 6-7 ವರ್ಷ ಆದ್ಮೇಲೆ ಮತ್ತೆ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಕ್ ಅವಕಾಶ ಸಿಕ್ತು. ಅಂಡ್ ಎಲ್ರು ಕೇಳ್ತಾ ಇದ್ರು ಮತ್ತೆ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ. ಇನ್ನೊಂದು ಏನ್ ಖುಷಿಯಾದ ವಿಷಯ ಅಂದ್ರೆ ಆಲ್ಮೋಸ್ಟ್ ಸಾರಥಿ ಟೀಮ್ ಜೊತೆ ಕೆಲಸ ಮಾಡ್ತಿದ್ದಂಗೆ ಅನ್ಸ್ತು ನನ್ಗೆ. ಬಿಕಾಸ್ ಚಿಂತನ್ ಸರ್ ಅವರು ಸಾರಥಿ ಕತೆ ಬರ್ದಿದ್ರು, ಸೊ ಅವರು ಡೆಬ್ಯೂ ಮಾಡ್ತಾ ಇದಾರೆ. ಅಂಡ್ ದಿನಕರ್ ಸರ್ ಆಲ್ಸೋ ಇಸ್ ಆಕ್ಟಿಂಗ್. ಸೊ ಎಕ್ಸೆಪ್ಟ್ ಪ್ರೊಡಕ್ಷನ್ ಬಿಟ್ಟು ಐ ಫೆಲ್ ಲೈಕ್ ಐ ವಾಸ್ ಬ್ಯಾಕ್ ಟು ಮೈ ಬಿಗಿನಿಂಗ್ ಅಂತ. ಶಿವಧ್ವಜ್ ಸರ್, ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದಿರಾ. ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ಚಕ್ರವರ್ತಿ. ಸೊ ನಿಮಗೆ ಸ್ಟೋರಿ ಕೇಳಿದಾಗ ಏನ್ ಅನಿಸ್ತು? ಚಕ್ರವರ್ತಿ ಸಿನಿಮಾ ಒಂದು ಕ್ಯಾನ್ವಾಸ್ ಅಷ್ಟು ದೊಡ್ಡದಾಗಿದೆ, ಆ ಒಂದು ಕ್ಯಾರೆಕ್ಟರ್ ಹೇಗಿತ್ತು ನಿಮಗೆ? ಫಸ್ಟ್ ಕ್ಯಾರೆಕ್ಟರ್ ಆಫರ್ ಮಾಡಿದಾಗ ನನಗೆ ಒಂಥರ ಭಯ ಆಯ್ತು, ಈ ತರದ ರೋಲ್ ನನ್ನಿಂದ ಮಾಡಕ್ ಸಾಧ್ಯ ಇದೆಯಾ ಅಂತ. ದೆನ್ ಸೆಟ್ಗೆ ಹೋದೆ. ಫಸ್ಟ್ ಡೇ ಇಟ್ ವಾಸ್ ಅ ಕಾಂಬಿನೇಷನ್ ವಿತ್ ದರ್ಶನ್ ಜಿ. ಮತ್ತೆ ಗೊತ್ತಾಯ್ತು ಕ್ಯಾರೆಕ್ಟರ್ ಏನಿದೆ, ಡೆಪ್ತ್ ಏನಿದೆ ಅಂತ ಅನಿಸ್ತು. ಸೊ ಟ್ರೈ ಮಾಡಿದ್ದೀನಿ ಮ್ಯಾಕ್ಸಿಮಮ್. ವಂಡರ್ಫುಲ್ ಕ್ಯಾರೆಕ್ಟರ್. ಒಂದು ಡಿಫ್ರೆಂಟ್ ಗೆಟಪ್ ಅಲ್ಲಿ ಇದ್ದೀನಿ ನಾನು. ರೆಗ್ಯುಲರ್ ಏನು ಶಿವಧ್ವಜ್ಜಿನ ನೋಡ್ಕೊಂಡ್ ಬಂದಿದ್ದಾರೆ, ಅದ್ ಬಿಟ್ಟು ಬೇರೆ ಒಂದು ಶಿವಧ್ವಜ್ಜಿನ ಈ ಸಿನಿಮಾದಲ್ಲಿ ನೋಡ್ಬೋದು. ಸೂಪರ್. ಹರೀಶ್ ರಾಯ್ ಅವರೇ, ಈ ಸಿನಿಮಾಗೆ ನಿಮಗೆ ಆಫರ್ ಸಿಕ್ಕಿದಂತ ರೀತಿ ಯಾವ್ದಿತ್ತು? ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಹೆಂಗದು? ಆಫ್ಟರ್ 23 years ನಾನು ಶಬರಿಮಲೆ ಹೋಗಿದ್ದೆ ಹೋದ ವರ್ಷ ಹೋದಿ ದೇವ್ರ ದರ್ಶನ ಮಾಡ್ಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀನಿ. ಇಳ್ದಾಗಿದೆ, ಫೋನ್ ರಿಂಗ್ ಆಯ್ತು. ಫೋನ್ ತೆಗೆದ ತಕ್ಷಣನೇ ಆ ಕಡೆಯಿಂದ ನಮ್ಮೊಬ್ಬ ಸ್ನೇಹಿತ ಫೋನ್ ಮಾಡಿದ, ದರ್ಶನ್ ಅವರು ನಿನ್ನನ್ನು ಹುಡುಕ್ತಾ ಇದ್ದಾರೆ ಹರೀಶ್. ಏನು ಕೇಳಿದೆ?
ಏನಿಲ್ಲ ಅರ್ಜೆಂಟಾಗಿ ಮಾತಾಡಬೇಕು, ಹುಡುಕ್ತಾ ಇದ್ದಾರೆ, ಬರ್ತಿದ್ದಂಗೆ ನಾವು ಅವ್ರನ್ನ ಮೀಟ್ ಮಾಡು. ಸುಮ್ಮನೆ ಒಮ್ಮೆ ತಿರುಗಿ ಬೆಟ್ಟ ನೋಡಿದೆ. ಅಂದರೆ ಒಳ್ಳೆ ಕೆಲಸ ಯಾವಾಗ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗೆ ಬಂದೆ, ಒಂದು ದೊಡ್ಡ ವ್ಯಕ್ತಿ ನನ್ನನ್ನು ಹುಡುಕ್ತಾ ಇದ್ದಾರಲ್ಲ ತುಂಬ ಖುಷಿಗೆ ಒಂದ್ಸರಿ ಬೆಟ್ಟ ನೋಡಿ ಸುಮ್ಮನೆ ಬಂದಮೇಲೆ ಮನೆಗೆ ಬಂದು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು ಒಂದು ಸ್ಟೈಲಲ್ಲಿ ಮಾತಾಡ್ತಾರೆ, ನಾನು ಇಂಚಿ ಮೇಲೆ ಮರ ಅಂತ ಹೇಳಿ ಒಂದ್ಸರಿ ತುಳುವಲ್ಲಿ ಮಾತಾಡ್ತಾರೆ. ಅರ್ಜೆಂಟಾಗಿ ಮೀಟ್ ಆಗಿ ಆಮೇಲೆ ನೆಕ್ಸ್ಟ್ ಡೇ ಅವ್ರ ಬರ್ಡೇ ಇತ್ತು. ಬರ್ಡೇ ಇದ್ದ ದಿವಸ ಮನೆಗೆ ಹೋದೆ. ಈ ಫಿಲ್ಮಲ್ಲಿ ನೀವು ಆ್ಯಕ್ಟ್ ಮಾಡಲೇಬೇಕು, ಈ ಫಿಲ್ಮಲ್ಲಿ ಒಳ್ಳೆ ಕ್ಯಾರೆಕ್ಟ್ರು ಚಿಂತನು ಸಹ ಹೇಳಿದ್ದಾರೆ, ನೀನು ಮಾಡಲೇಬೇಕು ನೀವು ಹರೀಶ್ ಅಂತ. ಸೂಪರ್. ಹಾ ಡಾಕ್ಟರ್ ಸಾಹೇಬ್ರೆ, ಪ್ರೊಡ್ಯೂಸರ್ ಸಾಹೇಬ್ರು, ಈಗ ಈ ಸಿನಿಮಾದಲ್ಲಿ ನೀವು ಮರೆಯೋಕೆ ಆಗದೆ ಇರುವಂಥ ಇನ್ಸಿಡೆನ್ಸ್ ಅಂದ್ರೆ ಯಾವುದು? ಈಗ ಆ್ಯಸ್ ಎ ಪ್ರೊಡ್ಯೂಸರ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಇನ್ಸಿಡೆನ್ಸ್ ಆ್ಯಕ್ಚುಲಿ ಶೂಟಿಂಗು ಒಂದು ಮಗುದು ಎಪಿಸೋಡ್. ಆ್ಯಕ್ಚುಲಿ ದರ್ಶನ್ ಅವ್ರಿಗೆ ಒಂದು ಮಗು ಆಗುತ್ತೆ. ಅಲ್ಲೇ ಶೂಟಿಂಗ್ ನೋಡಕ್ಕೆ ಬಂದಿದ್ರು. ಒಂದು ಬ್ಯೂಟಿಫುಲ್ ಮಗು ಒಂದು ಇತ್ತು. ಆ ಮಗುನೇ ಹಾಕ್ಕೊಳೋಣ ಅಂತೇಳಿ ಅವರು ದರ್ಶನ್ ಅವ್ರ ಪೇರೆಂಟ್ಸು, ದರ್ಶನ್ ಅವ್ರ ಫ್ಯಾನ್ ಅವರು ಆ್ಯಕ್ಚುಲಿ, ಐ ಮೀನ್ ಮಗುವಿನ ಪೇರೆಂಟ್ಸು. ಸೊ ಹಾಗಾಗಿ ಏನಾಯಿತು, ಅದನ್ನು ಭಾಳ ಖುಷಿಯಲ್ಲಿ ತೊಗೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ವಿ. ಹಾಕ್ಕೊಂಡಿದ್ದ ತಕ್ಷಣ ಏನಾಯಿತು, ಒಂದಿನ ಜೋಶಲ್ಲಿ ಮಾಡಿಬಿಟ್ರು. ನೆಕ್ಸ್ಟ್ ಡೇ ಏನಾಯಿತು, ಅವ್ರ ಪೇರೆಂಟ್ಸು ಮಗು ಕರ್ಕೊಂಡೋದ್ರು ಅಪ್ಸ್ಕಾಂಡಿಂಗು. ನೆಕ್ಸ್ಟ್ ಡೇ ಶೂಟಿಂಗ್ ಇದೆ, ಮಗು ಇಲ್ಲ. ಸೊ ಆ ಮಗುನ ಕರ್ಕೊಂಬರೋಕ್ಕೆ ಎಷ್ಟು ಪ್ರಯತ್ನ ಪಟ್ವಿ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾನ್ಸಲ್ ಮಾಡಿ ನಾವು ಹೈದ್ರಾಬಾದ್ಗೆ ಹೋಗಿ ಶೂಟಿಂಗ್ ಮಾಡಿಸ್ಕೊಂಡು ಬಂದ್ರೂ ಕೂಡ ಪೇರೆಂಟ್ಸ್ ಒಪ್ಪಿರಲಿಲ್ಲ. ಆ ಸನ್ನಿವೇಶನಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದೇನೆ, ಒಂದು ಕೆಲಸ ಮಾಡೋಣ, ಮಗುನ ಕಿಡ್ನಾಪ್ ಮಾಡ್ಬಿಡೋಣ. ಇನ್ನೊಂದು ಹೈಲೈಟ್ ಏನಪ್ಪಾ ಅಂದ್ರೆ, ಅದು ಜೈನ್ಸ್ದು ಮಗು. ಅವ್ರಿಗೆ ಒಂದ್ ದಿನಕ್ಕೇನೆ ಎಷ್ಟೋ ಲಕ್ಷ ಟರ್ನ್ ಓವರ್ ಬಿಸ್ನೆಸ್ ಅಲ್ಲಿ. ಇನ್ನು ಅವ್ರಿಗೆ ದುಡ್ಡಿನ ಆಸೆ ತೋರಿಸಿದ್ರು ಮಗುನ್ ಕಳಿಸ್ತಾರ ಅನ್ನಕ್ಕೆ ಅದು ಇಲ್ಲ. ಕರೆಕ್ಟ್. ಅವಾಗ ಡಿಸೈಡ್ ಆಗಿದ್ ಕಿಡ್ನಾಪ್ ಮಾಡ್ಬಿಡೋಣ ಅಂತ. ನಾವೆಲ್ಲ ಕಿಡ್ನಾಪ್ ಮಾಡ್ಬಿಡೋಣ ಬನ್ನಿ ಅಂತ. ಕರೆಕ್ಟ್ ಪ್ರೊಡ್ಯೂಸರ್. ಮತ್ತೇನೇನ್ ಮಾಡೋದು, ಏನಾದ್ರು ಮಾಡೋ ಶೂಟಿಂಗ್ ಮುಗಿಸೋ. ಆದ್ರೆ ನೀವು ಆ ತರ ಪ್ರೊಡ್ಯೂಸರ್ ಅಲ್ಲ ಬಿಡಿ, ಟೆನ್ಷನ್ ಇಲ್ಲ, ಆರಾಮಾಗಿದ್ದೀರಾ ನೀವು ಅಲ್ವಾ? ಇವಾಗ ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಒಂದು ಸೂಪರ್ ಹಿಟ್ ಸಾಂಗು, ನಾವು ನೋಡ್ಲೇಬೇಕು. ಇಷ್ಟು ವೇರಿಯೇಷನ್ ಮಾಡಿದ್ರು. ನಮ್ಮ ಇಂದ್ರಜಿತ್ ಆಗಿದ್ರೆ ಇದು ಹೃದಯ ಸಮುದ್ರ ಕಲಕಿ ಹೊತ್ತಿನ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು. ನಮ್ ಸೃಜನ್ ಆಗಿದ್ರೆ ಅದನ್ನ ಹೆಂಗ್ ಮಾಡ್ತಿಲ್ಲ, ಜಿಲೇಬಿ ರುಬ್ಬಾಕಲ್ಲ ಹಂಗ ಅದು ಜಿಲೇಬಿ ಸಾರ್ ಇದೇನ ಟ್ರಾಫಿಕ್ ಪೊಲೀಸ್ ಮಾಡಿದ್ರಲ್ಲ. ಸೂಪರ್ ಸರ್, ಹೊಡಿ. ಸೂಪರ್ ಬನ್ನಿ. ಸೂಪರ್, ವೆರಿ ನೈಸ್. ಹಾ, ಇಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರ ಮಗ ಬಂದಿದ್ದಾನೆ. ಅರ್ಜುನ್, ಅವರೇ ಮ್ಯಾನ್. ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಏನಪ್ಪ ನೋಡಪ್ಪ ಹಿಂಗಿದ್ದೀನಿ. ಡ್ಯಾನ್ಸ್ ಮಾಡ್ತೀಯ ನೀನು? ಇಲ್ಲ ಆಕ್ಚುಲಿ ಫಾದರ್ ಸನ್ ಡ್ಯಾನ್ಸ್ ನೋಡ್ಬಿಡೋಣ ಬಾ. ಬನ್ನಿ